ಹಲೋ ಫ್ರೆಂಡ್ಸ್, ನೋಡ್ಬೋದು ನಾನಿವತ್ತು ಈಸಿ ಕ್ವಿಕ್ ಸ್ಪ್ರೌಡ್ ಸ್ಯಾಲೆಡ್ ಯಾವ ರೀತಿ ಮಾಡೋದಂತಂದು ತೋರಿಸ್ತೇನೆ ನಿಮಗೆ. ಇದು ನಾನು ಆಲ್ರೆಡಿ ಮಾಡಿಟ್ಟಿದ್ದೇನೆ. ಸ್ಪ್ರೌಡ್ ರೆಡಿ ಆಗಿದೆ. ಇದು ನೋಡ್ಬೋದು, ಸ್ಪ್ರೌಡ್ ಕೂಡ ಬಂದಿದೆ. ಎಲ್ಲ ಕೂಡ ಕಾಳನ್ನು ಇದೆ ಇದರಲ್ಲಿ ನೋಡ್ಬೋದು. ಇಷ್ಟು ಕಾಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಫ್ರೆಂಡ್ಸ್ ನಾನು. ಆಮೇಲೆ ಇದು ಕಾಳು ರಾತ್ರಿ ನೆನೆ ಇಡ್ಬೋದು. ಬೆಳಗ್ಗೆ ನೀವು ಎದ್ದು ನೀರು ತೆಗೆದು ಇಟ್ಟರೆ ಅದು ಸ್ಪ್ರೌಡ್ ಆಗ್ತದೆ ಆಟೋಮೆಟಿಕ್, ಸಾಯಂಕಾಲ ಅಂದರೆ. ಮತ್ತು ಫ್ರೆಂಡ್ಸ್, ಸ್ಯಾಲೆಡ್ ಮಾಡೋದಕ್ಕೆ ಏನೇನು ಬೇಕು ನಾನು ನಿಮಗೆ ತೋರಿಸ್ತೇನೆ. ಜಾಸ್ತಿ ಇಲ್ಲ, ನಿಮಗೆ ಎಲ್ಲ ಆಪ್ಷನಲ್. ನೀವು ಯಾವ ಫ್ರೂಟ್ಸ್ ವೆಜಿಟೇಬಲ್ಸ್ ಕೂಡ ಹಾಕ್ಬೋದು. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ. ನಾನು ಮೊದಲಿಗೆ ಬೀಟ್ರೂಟ್ ಹಾಕ್ತಾಯಿದ್ದೀನಿ, ಟೊಮೆಟೊ, ಕ್ಯಾರೆಟ್ ಮತ್ತು ಸ್ವಲ್ಪ ಸಣ್ಣದು ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ ನಾನು, ಸಣ್ಣದು. ಸ್ವಲ್ಪ ಸ್ಪೈಸಿನೂ ಇದ್ದರೆ ಚಲೋ ಅನ್ನಿಸ್ತದಲ್ಲ ತಿನ್ನೋದಕ್ಕೆ. ಆಮೇಲೆ ಸ್ವಲ್ಪ ಅರ್ಧ ಅಷ್ಟು ಲಿಂಬೆ ರಸ ಹಾಕಿದ್ದೇನೆ. ಆಮೇಲೆ ನನ್ನ ಹತ್ರ ಪಿಂಕ್ ಸಾಲ್ಟ್ ಇದೆ, ಅದು ಕೂಡ ನಾನು ಹಾಕ್ತೇನೆ. ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟೇ ಹಾಕಿ, ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ಎಷ್ಟು ಹುಳಿ ಬೇಕಲ್ಲ ಅಷ್ಟು ಹಾಕೊಳ್ಳಿ. ನಿಮಗೆ ಅರ್ಧ ಬೇಕಾದರೆ ಅರ್ಧ, ನಾನು ಅರ್ಧಕ್ಕಿಂತ ಸ್ವಲ್ಪ ಹಾಕಿದ್ದೇನೆ. ಹುಳಿ ಭಾಳ ಆಗ್ತದೆ. ಅದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಪಿಂಕ್ ರಾಕ್ ಸಾಲ್ಟ್ ಹಾಕಿ ಅದು ಕೂಡ ಮಿಕ್ಸ್ ಮಾಡಿದ್ದೇನೆ. ಮತ್ತು ತಿಂಡಿ ಕೂಡ ತೋರಿಸ್ತೇನೆ ನಾನು ನಿಮಗೆ, 1 ಸ್ಪೂನ್. ಚೆನ್ನಾಗಾಗಿದೆ, ನೀವು ಕೂಡ ಟ್ರೈ ಮಾಡಿ. ಮತ್ತು ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಜಾಸ್ತಿ ಮೋಟಿವೇಟ್ ಸಿಗ್ತದೆ ಚಾನಲ್ ಮಾಡೋದಕ್ಕೆ. ಆಮೇಲೆ ಚೆನ್ನಾಗೂ ಅನ್ನಿಸ್ತದೆ, ನನಗೆ ಇಷ್ಟು ಪ್ರೀತಿ ಮಾಡೋ ಜನ ಇದ್ದಾರೆ ಅಂತಂದು. ಮತ್ತು ನೀವು ಕೂಡ ಟ್ರೈ ಮಾಡಿ. ಯಾವಾಗಾರೆ ಲೈಟಾಗಿ ಏನೇನು ತಿನ್ಬೇಕು ಅನಿಸಿದ್ರೆ ಇದು ಸ್ಯಾಲೆಡ್ ಕೂಡ ತಿನ್ಬೋದು ನೀವು. ಇದು ಕೂಡ ಚೆನ್ನಾಗಿರ್ತದೆ, ಮಸ್ತಾಗಿದೆ. ಮತ್ತು ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್.